ಹಾಯ್ ಹಲೋ ವೆಲ್ಕಮ್ ಟು ಎಜುಕೇಶನ್ ಮುನ್ನಡೆ ಯೂಟ್ಯೂಬ್ ಚಾನಲ್. ಈ ದಿನ ಮಧ್ಯವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ. ವಿಷಯ ಗಣಿತ. ನೋಡಿ, ಮೊದಲು 8 ಅಂಕಗಳಿರ್ತವೆ. ಒಂದು ಮಾರ್ಕ್ಸಿನ 8 ಅಂಕಗಳು. ಇದು MCQs ಅಂತ ಇರ್ತಾ ಹೋಗ್ತೀವಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಮೊದಲೇ ಕ್ವಶನ್ ನೋಡೋಣ. ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಎಕ್ಸ್ ಕ್ಯೂಬ್ ಮೈನಸ್ 1 ಇದರ ಮಹತ್ತಮ ಘಾತ ಯಾವುದು ಅಂತ. ಮಹತ್ತಮ ಘಾತ ಅಂದ್ರೆ ಯಾವ್ದು ಹೈಯೆಸ್ಟ್ ಡಿಗ್ರಿ ಇರುತ್ತಲ್ವ, ಪವರ್ ಇರುತ್ತಲ್ಲ, ಅದನ್ನ ಮಹತ್ತಮ ಘಾತ ಅಂತ ಇರ್ತಾ ಹೋಗ್ತೀವಿ. ಆ ಮಹತ್ತಮ ಘಾತ ಯಾವ್ದಾಗಿದೆ ಇಲ್ಲಿ 3. ಯಾಕೆ ಅಂದ್ರೆ ಎಕ್ಸ್ ಕ್ಯೂಬ್ ಇರೋದ್ರಿಂದ ಅದು 3 ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡ್ತೋಣ. ಪಕ್ಕದ ಚಿತ್ರದಲ್ಲಿ ನೋಡಿ, ಇಲ್ಲಿ ಒಂದು ನಕ್ಷೆ ಕೊಟ್ಟಿದ್ದಾರೆ. ಪಕ್ಕದ ನಕ್ಷೆಯಲ್ಲಿ ಮೂಲ ಬಿಂದುವಿನಿಂದ, ಮೂಲ ಬಿಂದು ಅಂದ್ರೆ ಯಾವುದು, ಇಲ್ಲಿ ಮೂಲ ಬಿಂದು ಅಂದ್ರೆ ಓ ಅಂತಕ್ಕಂಥದ್ದು. ಇದು ಮೂಲ ಬಿಂದು ಅಂತ ಇರ್ತಾ ಹೋಗ್ತೀವಿ. ಮೂಲ ಬಿಂದುವಿನಿಂದ ಎ ಬಿಂದು ಇರ್ತಕ್ಕಂಥ ದೂರವನ್ನ ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಹೇಳಿದ್ರೆ, ಎ ಬಿಂದುವಿನ ನಾವು ಫಸ್ಟ್ ಎಕ್ಸ್ ಮತ್ತೆ ವೈ ಕೋಆರ್ಡಿನೇಟ್ಸ್ ಯಾವ್ಯಾವ ಅಂತ ನೋಡ್ತಾ ಹೋಗೋಣ. ಎಕ್ಸ್ ಕೋಆರ್ಡಿನೇಟ್ ಇಲ್ಲಿ 4 ಆಗಿದೆ, ವೈ ಕೋಆರ್ಡಿನೇಟ್ ಬಂದು 3 ಆಗಿದೆ. ಈ ಮೂಲ ಬಿಂದುವಿನಿಂದ ಇರ್ತಕ್ಕಂಥ ದೂರವನ್ನು ಕಂಡುಹಿಡಿಯಿರಿ ಅಂದ್ರೆ ನಮಗೆ ಫಾರ್ಮುಲಾ ಗೊತ್ತಿದೆ. ಡಿ ಇಸ್ ಈಕ್ವಲ್ ಟು ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇಲ್ಲಿ ರೂಟ್ ಎಕ್ಸ್ ಸ್ಕ್ವೇರ್ ಅಂದ್ರೆ 4 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಆಗುತ್ತೆ. ಅದನ್ನ ಕೂಡ್ತಾ ಹೋಗೋಣ. ದಟ್ ಇಸ್ 16 ಪ್ಲಸ್ 9 ಆಗುತ್ತೆ. ರೂಟ್ 25 ಆಗುತ್ತೆ. 25 ನಾವು ರೂಟ್ ಹೊರಗಡೆ ತೆಗೆದ್ರೆ ಪ್ಲಸ್ ಆರ್ ಮೈನಸ್ 5 ಮಾನಗಳು ಅಂತ ಬರುತ್ತೆ. ಅಲ್ಲಿ ನಾವೇನು ಮಾಡ್ಬೋದು, 5 ಅನ್ನೋದು ಇರೋದ್ರಿಂದ ನಾವು ಇದು ಎಕ್ಸಾಕ್ಟ್ ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆಗಿರುತ್ತೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಆಪ್ಷನ್ ಸಿ ರೈಟ್. ನೆಕ್ಸ್ಟ್ ಮೂರನೇ ಕ್ವಶನ್ ನೋಡೋಣ. ಎ ಮತ್ತು ಬಿಗಳು ಯಾವುದೇ ಎರಡು ಧನ ಪೂರ್ಣಾಂಕಗಳಾಗಿದ್ದು ಎಚ್ ಮತ್ತು ಎಲ್ಗಳು ಅವುಗಳ ಮಾಸಹ ಮತ್ತು ಲಾಸಗಳಾಗಿದ್ದಾಗ ಕೆಲವುಗಳಲ್ಲಿ ಸರಿಯಾದ ಸಂಬಂಧ ಅಂದ್ರೆ HCF ಮತ್ತು LCM ಗೆ ಇರ್ತಕ್ಕಂಥ ಸರಿಯಾದ ಸಂಬಂಧವನ್ನ ಹೇಳಿ ಅಂತ ಹೇಳಿದರೆ, ವಿ ನೋ ದಟ್ ನಮಗೆ ಗೊತ್ತಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಎ ಇಂಟು ಬಿ ಇಸ್ ಈಕ್ವಲ್ ಟು ಎಚ್ ಇಂಟು ಎಲ್. ಹೌದಾ? ಅಂದ್ರೆ ಮೊದಲನೇ ಆಪ್ಷನ್ ಏನಾಗಿದೆ, ಇದು ಸರಿಯಾಗಿದೆ. ಮೊದಲನೇ ಆಪ್ಷನ್ ಸರಿಯಾಗಿರ್ತಕ್ಕಂಥ ಆಪ್ಷನ್. ನೆಕ್ಸ್ಟ್ ಕ್ವಶನ್, ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 3 ಇಸ್ ಈಕ್ವಲ್ ಟು 0. ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಶೋಧಕ ಅಂದ್ರೆ ನಮಗೆ ಆಲ್ರೆಡಿ ಗೊತ್ತಾಗಿದೆ. ಸಿ ದಟ್ ಈಸ್ ಡೆಲ್ಟಾ ಅಂತ ಇರ್ತಾ ಹೋಗ್ತೀವಿ. ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಇದನ್ನ ಶೋಧಕ ಅಂತ ಇರ್ತಾ ಹೋಗ್ತೀವಿ. ಡೆಲ್ಟಾ ಇಸ್ ಈಕ್ವಲ್ ಟು ಬಿ, ದ ವ್ಯಾಲ್ಯೂ ಆಫ್ ಬಿ ಅಂದ್ರೆ -2 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಎ ಅಂದ್ರೆ 1 ಆಗುತ್ತೆ. ಸಿ ಅಂದ್ರೆ 3 ಆಗುತ್ತೆ. ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗೋಣ. ಪ್ಲಸ್ 4 ಆಗುತ್ತೆ, ಮೈನಸ್ 12 ಆಗುತ್ತೆ. ಅದನ್ನ ಮೈನಸ್ ಮಾಡ್ತಾ ಹೋಗಿ ಅದು ಡೆಲ್ಟಾ ವ್ಯಾಲ್ಯೂ ಏನಾಗುತ್ತೆ -8. -8 ಅನ್ನೋದು ಸರಿಯಾದ ಉತ್ತರ. ಆ -8 ಆಪ್ಷನ್ ಯಾವ್ದ್ರಲ್ಲಿದೆ, ಬಿ ಆಪ್ಷನ್ ಇದೆ. ಅಂದ್ರೆ ಬಿ ಆಪ್ಷನ್ ಸಮೇತ ನಾವು ಬರಿತಾ ಹೋಗ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಪಿ ಆಫ್ ಎಕ್ಸ್ ಈಕ್ವಲ್ಸ್ ಎಕ್ಸ್ ಮೈನಸ್ 5 ಈ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ. ನೋಡಿ, ಯಾವುದೇ ಒಂದು ಶೂನ್ಯತೆ ಅಂತ ಕೊಟ್ಟಾಗ ಇದು ಯಾವ ರೀತಿಯಾಗಿದೆ ಅಂದ್ರೆ ಶೂನ್ಯತೆ ಅಂತಕ್ಕಂಥದ್ದು, ಇದರ ಶೂನ್ಯತೆ ಕಂಡುಹಿಡಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ನಾವೇನ್ ಮಾಡಬೇಕು, ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 0, ಎಕ್ಸ್ ಪ್ಲಸ್ ಮೈನಸ್ 5 ಇಸ್ ಈಕ್ವಲ್ ಟು 0 ಅಂತ ಕರೀತಾ ಹೋಗ್ಬೇಕು. ಹೌದಾ? ಎಕ್ಸ್ ಪ್ಲಸ್ ಮೈನಸ್ 5 ಈಕ್ವಲ್ 0 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 5 ಅಂದ್ರೆ ಇದರ ಆನ್ಸರ್ ಏನು, 5 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. 5 ಪ್ಲಸ್ 5 ಅಂದ್ರೆ ಡಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪಕ್ಕದ ಚಿತ್ರದಲ್ಲಿ EF ಇಸ್ ಪ್ಯಾರಲಲ್ ಟು BC ಆದಾಗ AB ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. AB ಬೆಲೆಯನ್ನು ಕಂಡುಹಿಡಿತಾ ಹೋಗ್ಬೇಕು. ಅದು ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅನ್ನೋದು ನಾನು ತೋರಿಸ್ತಾ ಹೋಗ್ತೀನಿ. ನೋಡಿ, ಈಸಿಯಾಗಿ ನಾವು ಅದನ್ನು ತುಂಬಾ ಈಸಿಯಾಗಿ ಕಂಡುಹಿಡಿಯಬಹುದು ಬೈ ಯೂಸಿಂಗ್ ಟೇಲ್ಸ್ ಥಿಯರಮ್. ಟೇಲ್ಸ್ನ ಥಿಯರಮ್ನ ಉಪಯೋಗಿಸಿಕೊಂಡು ಮಾಡ್ತಾ ಹೋಗ್ಬೋದು. ಟೇಲ್ಸ್ ಥಿಯರಮ್ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ದತ್ತಾಂಶದ ಆಧಾರದ ಮೇಲೆ ನಾವು ಅದನ್ನ ತಗೊಳ್ಬೇಕು. ಫಸ್ಟ್ AD ಕೊಟ್ಟಿದ್ದಾರೆ, AD ಡಿವೈಡೆಡ್ ಬೈ AB ಅಂತ ತಗೋಣ. AD ಡಿವೈಡ್ ಬೈ AB ಈಕ್ವಲ್ಸ್ AE ಡಿವೈಡೆಡ್ ಬೈ AC ಅಂತ ತಗೋಣ. AD ಗೊತ್ತಿದೆ 3 ಡಿವೈಡ್ ಬೈ AB ಗೊತ್ತಿಲ್ಲ, ಹಾಗೆ ಬರೆಯೋಣ. ದಟ್ ಈಸ್ ಈಕ್ವಲ್ ಟು AE 2 ಡಿವೈಡ್ ಬೈ AC 4 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಓರೆ ಗುಣಾಕಾರ ಅಂತ ಕರಿತೀವಿ. ಅವಾಗ AB ಈಸ್ ಈಕ್ವಲ್ ಟು 3 ಇಂಟು 4 ಆಗುತ್ತೆ, ಮತ್ತೆ ಬೈ 2 ಆಗುತ್ತೆ. 2ರಿಂದ ಬಾಕ್ಸ್ 2 1 2 2 ದಟ್ ಈಸ್ ಈಕ್ವಲ್ ಟು 6. AB ಈಸ್ ಈಕ್ವಲ್ ಟು 6 ಆಗುತ್ತೆ. 6 ಸೆಂಟಿಮೀಟರ್ ಅದು ಸರಿಯಾದ ಉತ್ತರ ಆಗಿದೆ. ಆಪ್ಷನ್ ಎ ಅಲ್ಲಿರ್ತಕ್ಕಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡೋಣ. 3 -1 -5 ಈ ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ ಅಂತ ಹೇಳಿದರೆ, ಸಾಮಾನ್ಯ ವ್ಯತ್ಯಾಸ ನಮಗೆ ಫಾರ್ಮುಲಾ ಗೊತ್ತಿದೆ. ಏನು ಸಾಮಾನ್ಯ ವ್ಯತ್ಯಾಸದ ಫಾರ್ಮುಲಾ, ಡಿ ಈಕ್ವಲ್ಸ್ A2 ಮೈನಸ್ A1. A2 ಅಂದ್ರೆ -1 ಇದೆ, -3 ದಟ್ ಈಸ್ ಈಕ್ವಲ್ ಟು -4. -4 ಸರಿಯಾದ ಉತ್ತರ. ಆಪ್ಷನ್ ಸಿ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. 2x ಪ್ಲಸ್ 3y ಮೈನಸ್ 9 ಇಸ್ ಈಕ್ವಲ್ ಟು 0 ಮತ್ತು 4x ಪ್ಲಸ್ 6y ಮೈನಸ್ 8 ಇಸ್ ಈಕ್ವಲ್ ಟು 0. ಈ ಜೋಡಿ ರೇಖಾತ್ಮಕ ಸಮೀಕರಣಗಳ ನಕ್ಷೆಯು ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥದ್ದು, ಅವೆರಡೂ ಏನಾದ್ರೂ ನಕ್ಷೆಯನ್ನು ಹಾಕಿದ್ರೆ ಅದು ಯಾವ ರೀತಿಯಾಗಿರುತ್ತದೆ ಅಂತಕ್ಕಂಥದ್ದನ್ನ ಕೇಳಿದ್ದಾರೆ.
ನೋಡೋಣ. ಅವಾಗ ಏನು ಮಾಡಬೇಕು ನಾವು a1/a2 ಬರಿತಾ ಹೋಗಬೇಕು. a1/a2 a1/a2 ತೊಗೊಳ್ಳೋಣ. ಫಸ್ಟ್ a1/a2 2/4 ಆಗುತ್ತೆ, ಇದು 1/2 ಆಗುತ್ತೆ. ಅದೇ b1/b2 ತೊಗೊಳ್ಬೇಕು. b1/b2 ಏನಾಗುತ್ತೆ 3/6, ದಟ್ ಈಸ್ ಆಲ್ಸೋ 1/2 1/2 ಆಗುತ್ತೆ. ಮತ್ತು c1/c2 ತೊಗೊಳ್ಳೋಣ. c1/c2 c1 ಎಷ್ಟಿದೆ -9 ಇದೆ ಬೈ -8 ಇದೆ, 9/8 ಅಂದರೆ 9/8 ಆಗುತ್ತೆ. ಸಿ ವಿ ಕ್ಯಾನ್ ರೈಟ್ ಹಿಯರ್ a1/a2 ಈಸ್ ಈಕ್ವಲ್ ಟು ದಿ b1/b2 ಈಸ್ ನಾಟ್ ಈಕ್ವಲ್ ಟು ದಿ c1/c2 ಆಗುತ್ತೆ. ಅದಕ್ಕೆ ನಾವೇನಂತ ಬರಿಬೋದು, ಇವು ಎಂತಹ ರೇಖೆಗಳಾಗಿರ್ತವೆ, ನಾವು ಇಂತಹ ರೇಖೆಗಳನ್ನು ಸಮಾಂತರ ರೇಖೆಗಳು ಅಂತ ಹೇಳ್ತಾ ಹೋಗ್ತೀವಿ, ಪ್ಯಾರಲಲ್ ಲೈನ್ಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಪ್ಯಾರಲಲ್ ಲೈನ್ಸ್. ಓಕೆನಾ. ಈಗ MCQs ಮುಗಿತು. 1 ಅಂಕದ ಪ್ರಶ್ನೆಗಳು ಅಂದರೆ 1 ಮಾರ್ಕ್ಸ್ಗೆ ರಿಟರ್ನ್ ಇರುತ್ತೆ. ಇದನ್ನ 1 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಕ್ವಶನ್ ನೋಡಿ, ಇಲ್ಲಿ ಕ್ವಶನ್ ನೀಟಾಗಿ ಓದ್ಬೇಕು ಫಸ್ಟಿಗೆ, ಅವಾಗ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಮೊದಲು 10 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ, ಬೆಸ ಸ್ವಾಭಾವಿಕ ಸಂಖ್ಯೆಗಳು ನೋಡಿ, ಇಲ್ಲಿ ಯಾವ್ದಾವ್ದನ್ನ ತಗೊಳ್ಬೇಕು, ಬೆಸ ಸ್ವಾಭಾವಿಕ ಸಂಖ್ಯೆಗಳು ಬೇರೆ, ಸಮ ಸ್ವಾಭಾವಿಕ ಸಂಖ್ಯೆಗಳು ಬೇರೆ. ಇಲ್ಲಿ ಮೊತ್ತ ಅಂತ ಹೇಳಿದರೆ, ಇವಾಗ ಬೆಸ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ನಾನು ಮೊದಲನೇ ಸಂಖ್ಯೆ ಅದು -1 -2 -3 ಅಂತ ಇದೇ ತರ ಬರುತ್ತೆ, ಹೌದಾ. ಇವಾಗ ಎ ವ್ಯಾಲ್ಯೂ ಎಷ್ಟು, a is equal to -1 ಆಗುತ್ತೆ. ಡಿ ವ್ಯಾಲ್ಯೂ ಎಷ್ಟಾಗುತ್ತೆ, d is equal to -2 -1 ಆಗುತ್ತೆ. ಅದಕ್ಕೆ ಡಿ ವ್ಯಾಲ್ಯೂ ಆಲ್ಸೋ -1 ಆಗುತ್ತೆ. ನಮ್ಮ 10 ಬೆಸ ಸಂಖ್ಯೆಗಳು ಅಂತ ಹೇಳಿರೋದ್ರಿಂದ ಸೂತ್ರವನ್ನು ಹಾಕೋಣ. SN is equal to n/2 of 2a plus n minus 1 into d ಅಂತಕ್ಕಂಥದ್ದು ಹಾಕ್ತಾ ಹೋಗೋಣ. ನಿಮಗೆ ಈಗ n ವ್ಯಾಲ್ಯೂ 10 ಆಗುತ್ತೆ. 10/2 ಇಂಟು 2 ಇಂಟು a ಅಂದರೆ ಎಷ್ಟು, -1 ಆಗುತ್ತೆ, ಪ್ಲಸ್ 9 ಇಂಟು -1 ಆಗುತ್ತೆ. ಇವಾಗ 10 ಅಂದರೆ 5 ಆಗುತ್ತೆ. 5 -2 ಪ್ಲಸ್ ಇಂಟು -9 ಆಗುತ್ತೆ. ನೋಡಿ 5 -2 -11 ಆಗುತ್ತೆ. ಅವಾಗ ಮಲ್ಟಿಪ್ಲಿಕೇಶನ್ -55 ಆಗುತ್ತೆ. ಅಂದರೆ 10 ಪದಗಳು -10 -55 ಇದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಆಯತದ ಉದ್ದವು ಅಗಲಕ್ಕಿಂತ 4 ಹೆಚ್ಚಾಗಿದೆ, ಅದರ ವಿಸ್ತೀರ್ಣವು 12 ಸೆಂಟಿಮೀಟರ್ ಸ್ಕ್ವೇರ್. ಇದನ್ನು ಸಮೀಕರಣದ ರೂಪದಲ್ಲಿ ಬರೀರಿ ಅಂತ ಹೇಳಿದರೆ, ಇದನ್ನು ನೋಡಿ ಸಮೀಕರಣ ರೂಪದಲ್ಲಿ ಬರೀರಿ ಅಂತ ಹೇಳಿದಾಗ ತುಂಬ ಈಸಿಯಾಗಿ ನಾವು ಸಮೀಕರಣ ಒಂದೇ ಬರದೆ ಸಾಕು, ಇಲ್ಲಿ ಸಾಲ್ವ್ ಮಾಡೋದು ಬೇಕಿಲ್ಲ, ಹೌದಾ. ಸಮೀಕರಣ ಒಂದೇ ಬರದೆ ಸಾಕಾಗುತ್ತೆ, ಸಾಲ್ವ್ ಮಾಡೋದು ಬೇಕಾಗಿಲ್ಲ. ಇವಾಗ ನೋಡೋಣ, ಒಂದು ಯಾವುದೇ ಒಂದು ಆಯತಾಕಾರವೊಂದನ್ನು ತಗೊಂಡಾಗ ಇಲ್ಲಿ ನೋಡಿ, ಆಯತದ ಅಗಲವು ಅಂತ ಏನಾಗುತ್ತೆ, ಆಯತದ ಉದ್ದವು ಅಗಲಕ್ಕಿಂತ ಅಂತ ಹೇಳಿದ್ರೆ, ನಾವು ಇಲ್ಲಿ ಅಗಲ 4 ಅಂತ ತಗೊಳ್ಳೋಣ. ಉದ್ದ ಏನಾಗುತ್ತೆ, ಅಗಲಕ್ಕಿಂತ 4 ಹೆಚ್ಚಾಗಿದೆ ಅಂದರೆ x+4 ಆಗುತ್ತೆ. ಅದರ ವಿಸ್ತೀರ್ಣ ಕೊಟ್ಟಿದ್ದಾರೆ, ವಿಸ್ತೀರ್ಣ 12 ಸೆಂಟಿಮೀಟರ್ ಸ್ಕ್ವೇರ್. ಇವಾಗ ಏರಿಯಾ ಗೊತ್ತಿದೆ, ಏರಿಯಾ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಏರಿಯಾ ಎಷ್ಟಿದೆ, 12 ಇದೆ. ಎಲ್ ಅನ್ನೋದು ಏನಾಗುತ್ತೆ, x+4 ಆಫ್ ಬಿ ಅಂದರೆ ಎಷ್ಟು, x ಆಗುತ್ತೆ. ಇವಾಗ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗೋಣ. x² + 4x ಆಗುತ್ತೆ. x² + 4x -12 = 0. ಇದು ಈ ಒಂದು ಸಮೀಕರಣ ಆಗುತ್ತೆ. ಈ ರೀತಿಯಾಗಿ ನಾವು ಸಮೀಕರಣ ರೂಪದಲ್ಲಿ ಅದನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ 11ನೇ ಕ್ವಶನ್ ನೋಡೋಣ. 11 ಅಷ್ಟೇ ತುಂಬ ಈಸಿ ಇರ್ತಕ್ಕಂಥ ಕ್ವಶನ್. ಅದು ಯಾವ ರೀತಿಯಾಗಿದೆ, 11ನೇ ಕ್ವಶನ್ ಅಂದರೆ 105 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳನ್ನಾಗಿ ವ್ಯಕ್ತಪಡಿಸಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಅಲ್ಲಿ ನಾವೇನು ಮಾಡಬೇಕು, ಇದನ್ನು ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗೋಣ. 5 ಇಂದ ನೋಡಿ ಡಿವೈಡ್ ಮಾಡೋಣ. 5 2s 10, 5 1s, ಮತ್ತು 3 ಇಂದ ಮಾಡ್ತಾ ಹೋಗೋಣ. 3 7s 21, 7 ಇಂದ ಮಾಡೋಣ. 7 1s 7. ಅಂದರೆ 105 ಅಂದರೆ 105 ವಿಲ್ ಬಿ ರಿಟರ್ನ್ ಆಸ್ 3 × 5 × 7 ಅಂತ ಬರೀಬೋದು. ಇದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ, 12ನೇ ಕ್ವಶನ್. ax plus by plus c is equal to 0. ಈ ರೇಖಾತ್ಮಕ ಸಮೀಕರಣ ನಕ್ಷೆಯು x ಅಕ್ಷದ ಮೇಲೆ ಆಯ್ಕೆಗೊಂಡರೆ y ನ ಬೆಲೆ ಎಷ್ಟು ಅಂತ ಕೇಳಿದೆ. ಅದು ಆ ಸಮೀಕರಣ ಇದೆಯಲ್ಲ, ಅದು x ಅಕ್ಷದ ಮೇಲೆ ಆಯ್ಕೆಗೊಂಡಿದೆ ಅಂದರೆ ಇದು x ಅಕ್ಷ ಅಂತ ತಗೊಂಡ್ರೆ, x ಅಕ್ಷದ ಮೇಲೆ ಆಯ್ಕೆಗೊಂಡಿರೋದ್ರಿಂದ ಅದರ ಮೇಲೇನೆ ಇರ್ತದೆ. ಹಾಗಾದರೆ y ವ್ಯಾಲ್ಯೂ ಎಷ್ಟಾಗುತ್ತೆ, y ವ್ಯಾಲ್ಯೂ 0 ಆಗಿರುತ್ತೆ. ಅಷ್ಟೇ ಅದಕ್ಕೆ ಆನ್ಸರ್, ಹೌದಾ. ನೆಕ್ಸ್ಟ್, ವರ್ಗ ಬಹುಪದೋಕ್ತಿ ಆದರ್ಶ ರೂಪ ಬರೀರಿ ಅಂತ ನೋಡಿ. ವರ್ಗ ಸಮೀಕರಣ ಅಂತಾನೆ ಕರಿಬಹುದು. ಇದು ಬಹುಪದೋಕ್ತಿ ಅಥವಾ ಸಮೀಕರಣ ಅಂತ ತಗೊಂಡ್ರೆ ಅದರ ಆದರ್ಶ ರೂಪವನ್ನು ಬರೀರಿ ಅಂತ ಹೇಳಿದೆ. ಆದರ್ಶ ರೂಪವನ್ನು ಬರೆಯೋದು ಹೇಗೆ, ವಿ ನೋ ದಟ್ ಈಸ್ ax² ನೋಡಿ, ax² + bx + c is equal to 0 ವೇರ್ a is not equal to 0 ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಇದು ವರ್ಗ ಸಮೀಕರಣದ ಬಹುಪದೋಕ್ತಿಯ ರೂಪ, ಇದು ಆದರ್ಶ ರೂಪ ಅಂತಾನು ಕರಿಬಹುದು ಇದನ್ನು. ನೆಕ್ಸ್ಟ್ 14ನೇ ಕ್ವಶನ್ ನೋಡಿ. ಕ್ವಶನ್ ಪದೇ ರಿಪೀಟ್ ಆಗ್ತಾನೇ ಇದೆ. ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ. 1 ಮಾರ್ಕ್ಸ್ಗೆ ಅಂಕಗಣಿತದ ಮೂಲ ಪ್ರಮೇಯ ಅಂದರೆ ಯಾವುದೇ ಒಂದು ಸಂಯುಕ್ತ
ಸಂಖ್ಯೆಯನ್ನ ನಾವು ಒಂದು ಸಂಯುಕ್ತ ಸಂಖ್ಯೆಯನ್ನ ಅದನ್ನ ಅವಿಭಾಜ್ಯ ಅಪವರ್ತನಗಳಾಗಿ ವ್ಯಕ್ತಪಡಿಸಬಹುದು ಅಂತಕ್ಕಂಥದ್ದೇ ಅಂಕಗಣಿತದ ಮೂಲ ಪ್ರಮೇಯ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ 15th ಕ್ವಶನ್, 15ನೇ ಕ್ವಶನ್ ನೋಡೋಣ. ಎ ಆಫ್ x1 y1 ಮತ್ತು ಬಿ ಆಫ್ x2 y2 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೀರಿ ಅಂತ ಹೇಳಿದೆ. ಮಧ್ಯ ಬಿಂದುವಿನ ಸೂತ್ರ, ಇದನ್ನ ನೇರವಾಗಿ ಮಧ್ಯ ಬಿಂದುವಿನ ಸೂತ್ರ ಈಕ್ವಲ್ ಟು ಏನಂತ ಬರೀಬೇಕು, x1 ಪ್ಲಸ್ x2 ಡಿವೈಡ್ ಬೈ 2 ಆಗುತ್ತೆ, y1 ಪ್ಲಸ್ y2 ಡಿವೈಡ್ ಬೈ 2. ಇದು ಸೂತ್ರ, ಇದು ಅಷ್ಟೇ ಮಧ್ಯ ಬಿಂದುವಿನ ಸೂತ್ರ ಅಂತ ಕರೀಬಹುದು. ನೆಕ್ಸ್ಟ್, ವರ್ಗ ಸಮೀಕರಣವು ಗರಿಷ್ಠ ಎಷ್ಟು ಮೂಲಗಳನ್ನು ಹೊಂದಿದೆ? ವರ್ಗ ಸಮೀಕರಣ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ಎಕ್ಸ್ ಸ್ಕ್ವೇರ್ ಅಥವಾ ವೈ ಸ್ಕ್ವೇರ್ ಟಿ ಸ್ಕ್ವೇರ್ ಅಂತ ಬರಬೇಕು. ಅದು ಗರಿಷ್ಠ ಎಷ್ಟಿರುತ್ತೆ? 2 ಮೂಲಗಳನ್ನು ಹೊಂದಿರುತ್ತೆ. ಎಷ್ಟು? 2 ಮೂಲ ಅಂದ್ರೆ 2 ಮೂಲಗಳನ್ನು ಹೊಂದಿರುತ್ತೆ. ಹೌದಾ? ಈ ರೀತಿಯಾಗಿ ನಾವು ಚರ್ಚೆ ಮಾಡ್ತಾ ಮುಂದುವರಿತಾ ಹೋಗ್ಬೇಕು. ಯಾವುದೇ ಆಗಲಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಸಂಖ್ಯೆಯನ್ನು ಇಟ್ಕೊಳ್ಬೇಕು, ಅದನ್ನ ಕರೆಕ್ಟಾಗಿ ಅದನ್ನ ಯೋಚನೆ ಮಾಡಿ ಬರಿತಾ ಹೋಗ್ಬೇಕು. ಹಾಗಾದ್ರೆ ಕರೆಕ್ಟಾಗಿ ಬರ್ತಾ ಹೋಗುತ್ತೆ ನೋಡಿ. ಇದು ಅಷ್ಟೇ 100% ಇದು ಕ್ವಶನ್ ನಿಮಗೆ ಇವಾಗ ಆಲ್ರೆಡಿ ಕ್ವಶನ್ ನಲ್ಲಿ ಇರ್ತಕ್ಕಂಥನೇ ಕ್ವಶನ್ ಅಂದ್ಕೊಳ್ಬೋದು ನೀವು. ಇದೇ ರೀತಿಯಾಗಿರ್ತದೆ, ನಂಬರ್ ಚೇಂಜ್ ಆಗಿರುತ್ತೆ ಅಷ್ಟೇ. 3 + √5 ಅವಿಭಾಜ್ಯ ಸಂಖ್ಯೆ ಎಂದು ಸಾಧಿಸಿ ಅಂತಕ್ಕಂಥದ್ದು ನಮ್ಗೆ ಆಲ್ರೆಡಿ ಗೊತ್ತಿದೆ. ಅದನ್ನು ನಾವೇನಂತ ವ್ಯಕ್ತಪಡಿಸ್ತೀವಿ? 3 + √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಆ ಭಾಗಲಬ್ಧ ಸಂಖ್ಯೆ ಅಂದ್ರೆ ನಾವೇನಂತ ಬರೀಬಹುದು? p/q ಆಗಿರ್ತದೆ. ಅವಾಗ p/q ಅಂದ್ರೆ √5 = p/q/ -3 ಆಗುತ್ತೆ. LCM ತಗೊಳ್ಳೋಣ. √5 = q ಹಾಗೆ ಬರೆಯೋಣ ನೋಡಿ, p - 3q ಅಂತ ಬರೀಬಹುದು. ಅವಾಗ ಏನಾಗುತ್ತೆ? ಇದು ನೋಡಿ ಈ ರೀತಿ ಅಂದ್ರೆ ಇದು √5 ಅಂತಕ್ಕಂಥದ್ದು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಕರಿತಾ ಹೋಗ್ತೀವಿ. ಯಾಕೆ ಅಂದ್ರೆ p - 3q/q ಅಂತಕ್ಕಂಥದ್ದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಆದರೆ ಇದು ನಮಗೆ ಏನಾಗುತ್ತೆ, ನಾವು ಏನು ಅಸಂಪ್ಷನ್ ಮಾಡ್ಕೊಂಡಿದ್ವಿ, ಇದು ಊಹೆ ಏನಾಗುತ್ತೆ? ರಾಂಗ್ ಆಗೋದೆ. ಇದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರೋದ್ರಿಂದ ನಾವು ದೇರ್ಫೋರ್ ಅಂತ ಬರೆದು 3 + √5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬೋದು. ಅಭಾಗಲಬ್ಧ ಸಂಖ್ಯೆ ಆಗುತ್ತೆ ಅಂತಕ್ಕಂಥದ್ದು ನೋಡಿ. ಇದು ತುಂಬಾ ಈಸಿ, ಬಹಳ ಈಸಿ ಇರ್ತಕ್ಕಂಥದ್ದು. ಇದು ನೀವು ವರ್ಕ್ ಮಾಡ್ತಾ ಹೋಗಿ 100% ಈ ತರದ ಕ್ವಶನ್ ಒಂದು ಇದ್ದೇ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ. 120 ಮತ್ತು 72ರ ಮಾಸಾಹ ಮತ್ತು ಲಾಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ, ಅವಿಭಾಜ್ಯ ಅಪವರ್ತನ ಅಂತ ತಕ್ಷಣ ನಾವೇನ್ ಮಾಡಬೇಕು? ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಿಸ್ತಾ ಹೋಗಿ 2 ರಿಂದ 2 6 0, ಮತ್ತೆ 2 ರಿಂದ 2 30 ಅಂತ ಬರೀಬಹುದು, ಮತ್ತೆ 2 ರಿಂದ 2 15 ಬರಿತಾ ಹೋಗ್ತೀವಿ, 3 ರಿಂದ 3 3 5 15, 5 ರಿಂದ 5 1 ಅಂತ ಬರಿತಾ ಹೋಗ್ತೀವಿ. ಇವಾಗ 150 ಅಂತಕ್ಕಂಥದ್ದು ಓಕೆ, ಅದು 172 ತೊಗೊಳ್ಬೇಕು. 72 ಅದೇ ಥರನೇ ಮಾಡ್ತೋಗೋಣ. 2 3 6 1 ಇರುತ್ತೆ, 2 6 12 ಆಗುತ್ತೆ, ಮತ್ತೆ 2 ರಿಂದ 2 2 1 2 8 16 ಆಗುತ್ತೆ, ಮತ್ತೆ 2 ರಿಂದ 2 9 18, ಮತ್ತೆ 2 ರಿಂದ ಹೋಗಲ್ಲ, 3 ರಿಂದ 3 3 9, ಮತ್ತೆ 3 ರಿಂದ 3 1. ಇವಾಗ ಏನ್ ಹೇಳಿದ್ದಾರೆ ಅವರು? ಮಾಸಾಹ ಮತ್ತು ಲಾಸಹವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನಾವು ಮಾಸಾಹವನ್ನು ಲಾಸಹ ಕಂಡುಹಿಡಿಬೇಕಾದ್ರೆ ಆ ಸಂಖ್ಯೆಗಳನ್ನ ಬರೀಬೇಕು, ಅಪವರ್ತನಗಳಾಗಿ ಬರಿತಾ ಹೋಗೋಣ. 120ನ ಯಾವ ರೀತಿಯಾಗಿ ಬರೀಬೇಕು? 2 × 2 × 2 × 3 × 5 ಅಂತ ಆಗುತ್ತೆ. ಆಮೇಲೆ 72ನ ಅದೇ ತರನ ಬರೆಯುವರಿ 2 × 2 × 2 × 2 × 3 ಆಗುತ್ತೆ. ಹೌದಾ? ಇಲ್ಲ, ಇದು 3 × 3 ಆಗುತ್ತೆ. ಇವಾಗ ನೋಡೋಣ, 2ರಲ್ಲೂ ಇರ್ತಕ್ಕಂಥ ಮಾಸಾಹ ಅಂದ್ರೆ 2ರಲ್ಲೂ ಇರ್ತಕ್ಕಂಥ ಸಂಖ್ಯೆಗಳನ್ನು ಮಾತ್ರ ತಗೊಳ್ಬೇಕು. 2 ಇದೆ, ಮತ್ತೆ ಇಲ್ಲೂ ಸಹ 2 ಇದೆ, ಮತ್ತೆ ಇಲ್ಲೂ ಸಹ 2 ಇದೆ, ಮತ್ತೆ ಇಲ್ಲಿ 3 ಇರ್ತಕ್ಕಂಥದ್ದು, ಇವು 3 ಇರೋದು. ಹೌದಾ? ಹಾಗಾದ್ರೆ ನಾವು ಮಾಸಾಹ ಈಕ್ವಲ್ಸ್ ಅವು ಯಾವ್ಯಾವ? 2 × 2 × 2 × 3 ಆಗುತ್ತೆ. ಅದೇ ರೀತಿಯಾಗಿ ಲಾಸಾಹ ಅಂತ ಕೇಳಿದರೆ ಲಾಸಾಹ ಬರಿಬೇಕು. ಈ ಮಾಸಾಹ ಏನಿದೆಯಲ್ಲ ಅದನ್ನೆಲ್ಲ ಬರಿಬೇಕಂದ್ರೆ 2ರ ಘಾತ ನಾನು ಡೈರೆಕ್ಟಾಗಿ ಬರಿತೀನಿ. ಇಲ್ಲಿ 2ರ ಘಾತ 3 × 3 ಮತ್ತೆ ಇಂಟು ಏನು ಉಳಿದಿದೆ ಅವು ಬರಿಬೇಕು, 3 × 5. ಇದೇನಾಗುತ್ತೆ? ಲಾಸಹ ಆಗುತ್ತೆ. ಈ ರೀತಿಯಾಗಿ ನಾವು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಕ್ವಶನ್ ಅರ್ಥ ಆಗಿದೆಯಲ್ವಾ? ಓಕೆ. ನೆಕ್ಸ್ಟ್ 19ನೇದು ನೋಡ್ತಾ ಹೋಗೋಣ. ಈ ತರದ 100% ಇದೆ. ಯಾವಾಗಲೂ ಅಷ್ಟೇ ಆನ್ಯುವಲ್ ಎಕ್ಸಾಮ್ ಅಲ್ಲೂ ಸಹ ಈ ತರದ ಕ್ವಶನ್ ಇರುತ್ತೆ. ಏನು ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ ಅಂತಂದ್ರೆ, ಇದು ಎಕ್ಸ್ ಮತ್ತು ವೈ ಬೆಲೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು. ಸಮೀಕರಣವನ್ನು ಬಿಡಿಸಿ. x + y = 7 ಮತ್ತೆ 2x - y = 8 ಅಂತ ಇದೆ. ಇದನ್ನ x + y = 7 ಆಗುತ್ತೆ. ಆಮೇಲೆ 2x - y = 8 ಅಂತಿದೆ. ಇಲ್ಲಿ ನೋಡಿ ಕೂಡ್ತಾ ಹೋಗೋಣ, ಇದು ಕ್ಯಾನ್ಸಲ್ ಆಗುತ್ತೆ. 3x ಇವೆರಡನ್ನು ಕೂಡಿ 15 ಆಗುತ್ತೆ. ಅವಾಗ ಇದನ್ನ x ಬೆಲೆ 5 ಆಗುತ್ತೆ. 3 5 15 ಇರೋದ್ರಿಂದ x ಬೆಲೆ 5 ಆಗುತ್ತೆ. x ಬೆಲೆ 5ಅನ್ನು ನಾವು ಇಕ್ವೇಶನ್ 1 ನಲ್ಲಿ ಏನನ್ನ ಆದೇಶ ಮಾಡಿದ್ರೆ
ವೈ ಬೆಲೆ ಏನಾಗುತ್ತೆ ನೋಡಿ, ಎಕ್ಸ್ ಪ್ಲೇಸಲ್ಲಿ ಹಾಕಿ ಅದು ಆ ಕಡೆ ತೊಗೊಳ್ಳೋಣ. 7ರಲ್ಲಿ 5 ಎಷ್ಟಾಗುತ್ತೆ 2, ಅಂದರೆ ವೈನ ಬೆಲೆ 2 ಆಗುತ್ತೆ. ಈ ಥರ ಇದ್ದೇ ಇರುತ್ತೆ ಕ್ವಶನ್ಸು. ನೆಕ್ಸ್ಟ್ ಕ್ವಶನ್ ನೋಡೋಣ. ಶೂನ್ಯತೆಗಳ ಮೊತ್ತ 4 ಮತ್ತು ಗುಣಲಬ್ಧ 1 ಆಗಿರುವ ವರ್ಗ ಬಹುಪದೋಕ್ತಿಯನ್ನು ರಚಿಸಿ ಅಂತಕ್ಕಂಥದ್ದು ಹೇಳಿದೆ. ವರ್ಗ ಬಹುಪದೋಕ್ತಿ ಅಂದರೆ ನಮಗೆ ಗೊತ್ತಿದೆ, ಅದು ಒಂದು ಸೂತ್ರ ಇದೆ, ಈಸಿ ಇರ್ತಕ್ಕಂಥದ್ದು. ಮೊತ್ತ ಕೊಟ್ಟಿದ್ದಾರೆ, ಅಂದರೆ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು 4 ಮತ್ತು ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ. ಇದನ್ನು ಈಸಿಯಾಗಿ ಒಂದು ಫಾರ್ಮುಲಾ ಗೊತ್ತಿದೆ, x² ಮೈನಸ್ ಎಕ್ಸ್ ಆಫ್ ಎಕ್ಸ್ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು 0 ಆಗುತ್ತೆ. ಇವಾಗ x² ಹಾಗೆ ಬರೆಯೋಣ, ಮೈನಸ್ ಎಕ್ಸ್ ಇಂಟು ಆಲ್ಫಾ ಪ್ಲಸ್ ಬೀಟಾ 4 ಕೊಟ್ಟಿದ್ದಾರೆ, ಪ್ಲಸ್ ಆಲ್ಫಾ ಇಂಟು ಬೀಟಾ ಎಷ್ಟು ಕೊಟ್ಟಿದ್ದಾರೆ 1 ಈಸ್ ಈಕ್ವಲ್ ಟು 0. ಇವಾಗ ಇದೇನಾಗುತ್ತೆ x² ಮೈನಸ್ 4x ಪ್ಲಸ್ 1 ಈಸ್ ಈಕ್ವಲ್ ಟು 0. ಇಷ್ಟು ಬರೆದ್ರೆ ನಮಗೆ 2 ಅಂಕಗಳು. ಇದು ಭಾಳ ಈಸಿ ಇರ್ತಕ್ಕಂಥದ್ದು, ಸೂತ್ರದ ಸಹಾಯದಿಂದ ಇದನ್ನು ನಾವು ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ಮೂಲಗಳನ್ನು ನೆಕ್ಸ್ಟ್ x² ಮೈನಸ್ 3x ಮೈನಸ್ 10 ಈಕ್ವಲ್ 0 ಈ ಸಮೀಕರಣದ ಮೂಲಗಳನ್ನು ಕಂಡಿರಿ ಅಂತ ಹೇಳಿದೆ. ಇದನ್ನು ಮೂಲಗಳನ್ನು ಕಂಡಿಡಿರಿ ಅಂದರೆ ಯಾವುದೇ ವಿಧಾನದಲ್ಲಿ ಬೇಕಾದ್ರೂ ಮಾಡ್ಬೋದು. ಇವಾಗ ಅಪವರ್ತನ ವಿಧಾನದಲ್ಲಿ ಮಾಡ್ತಾ ಹೋಗೋಣ. ಅಂದರೆ x² ಇದೆ, x² ಮೈನಸ್ 3x ಮೈನಸ್ 10 ಈಕ್ವಲ್ 0 ಇದೆ. ಇದನ್ನು ಬಿಡಿಸ್ತಾ ಹೋಗೋಣ. ಇದು ಬಿಡಿಸಿದ್ರೆ ಇಲ್ಲಿ ನೋಡಿ ಮೈನಸ್ 10x² ಆಗುತ್ತೆ. ಮೊದಲನೇ ಪದ ಮತ್ತು ಇದು ಮತ್ತು ಲಾಸ್ಟ್ನೇ ಪದ ನಾವು ಮಲ್ಟಿಪ್ಲಿಕೇಶನ್ ಮಾಡೋದು. ಇದು 2 ಸಂಖ್ಯೆಗಳನ್ನಾಗಿ ಬರ್ಬೋದು. 5 2 10 ಆಗುತ್ತೆ. ಇಲ್ಲಿ ಮಧ್ಯ ಸಂಖ್ಯೆ ಮೈನಸ್ ಇರೋದ್ರಿಂದ ಇಲ್ಲೂ ಮೈನಸ್ ಬರೀರಿ, ಇಲ್ಲಿ ಪ್ಲಸ್ ಆಗುತ್ತೆ, ಇದು x ಆಗುತ್ತೆ. ಹಾಗಾದರೆ x² ಮೈನಸ್ 5x ಪ್ಲಸ್ 2x ಮೈನಸ್ 10 ಈಕ್ವಲ್ 0 ಆಗುತ್ತೆ. ಇವೆರಡರಲ್ಲಿ ಎಕ್ಸ್ನ ಕಾಮನ್ ತೆಗೆದ್ರೆ x ಮೈನಸ್ 5 ಆಗುತ್ತೆ. ಇಲ್ಲಿ ಪ್ಲಸ್ 2 ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 5 ಈಕ್ವಲ್ 0 ಆಗುತ್ತೆ. ಅಂದರೆ ಎಕ್ಸ್ ಮೈನಸ್ 5 ಇಂಟು ಎಕ್ಸ್ ಪ್ಲಸ್ 2 ಈಕ್ವಲ್ 0 ಆಗುತ್ತೆ. ಅಂದರೆ ಎಕ್ಸ್ರ ಬೆಲೆ ಪ್ಲಸ್ 5 ಆಗುತ್ತೆ, ಆಮೇಲೆ ಎಕ್ಸ್ರ ಬೆಲೆ ಮೈನಸ್ 2 ಆಗುತ್ತೆ. ಇವು ಆ ಸಮೀಕರಣದ ಮೂಲಗಳಾಗಿವೆ. ಈಸಿ ಇದೆ ಅಲ್ವಾ? ಅಪವರ್ತನ ವಿಧಾನ ಒಂದು ಇದ್ದೇ ಇರುತ್ತೆ. ಯಾವುದೇ ಮೂಲಗಳನ್ನು ಕಂಡಿದೆ ಅಂತ ಕೇಳಿದಾಗ ತುಂಬ ನೀಟಾಗಿ ಇದನ್ನು ನೀವು ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನೋಡಿ 2 ಸಂಖ್ಯೆಗಳು. 22ನೇ ಕ್ವಶನಲ್ಲಿ 6 ಕ್ವಶನ್ ಅಂತಿದೆ. ಅಲ್ಲಿ ಯಾವುದು ಈಸಿ ಆಗುತ್ತೋ ನಿಮಗೆ ಆ ಕ್ವಶನ್ ಆನ್ಸರ್ ಮಾಡ್ತಾ ಹೋಗಿ. ಈಸಿ ಇರ್ತಕ್ಕಂಥ ತಗೊಳ್ಳಿ. ಇದು 2 ಈಸಿ ಇದೆ. 2 ಅಂಕೆ ಎಷ್ಟು ಸಂಖ್ಯೆಯ 3ರಿಂದ ಭಾಗಿಸಲ್ಪಡುತ್ತವೆ ಅಂತಕ್ಕಂಥದ್ದು ಈಸಿನೇ. ಕೆಳಗಡೆ ಇರ್ತಕ್ಕಂಥ ಒಂದು ಇದರಲ್ಲಿ 12 ಪದಗಳ ಮೊತ್ತ ಅಂತಿರೋದ್ರಿಂದ ಎ ವ್ಯಾಲ್ಯೂ SN ಫಾರ್ಮುಲಾ ಗೊತ್ತಿದೆ, ಹಾಕೊಂಡು ಮಾಡಿದ್ರೆ ಆಯ್ತು. SN is equal to n/2 ಆಫ್ 2a ಪ್ಲಸ್ n ಮೈನಸ್ 1 ಇಂಟು ಡಿ. ಹೌದಾ? ಈ ಫಾರ್ಮುಲಾ ಹಾಕೊಂಡ್ರೆ ಈಸಿ ಆಗುತ್ತೆ. n ವ್ಯಾಲ್ಯೂ ಎಷ್ಟು? n is equal to 12 ಆಗುತ್ತೆ. ಎ ವ್ಯಾಲ್ಯೂ ಎಷ್ಟು? ಎ is equal to ಮತ್ತೆ ಅದು ಸಹ 12 ಇದೆ. ಡಿ ವ್ಯಾಲ್ಯೂ ಎಷ್ಟಾಗುತ್ತೆ ಅಂದರೆ ಮೈನಸ್ ಮಾಡಿ 17ರಲ್ಲಿ 12 ಕಳಿಬೇಕು, ಅವಾಗ 5 ಆಗುತ್ತೆ. ದಟ್ ಈಸ್ ಈ ವ್ಯಾಲ್ಯೂಸ್ ಇದರಲ್ಲಿ ಹಾಕಿದರೆ ನಿಮಗೆ ಈಸಿಯಾಗಿ ಆನ್ಸರ್ ಬರುತ್ತೆ. ಹೌದಾ? ತುಂಬ ಈಸಿ ಇರ್ತಕ್ಕಂಥ ಪ್ರಾಬ್ಲಮ್ ಇದು. ನೆಕ್ಸ್ಟ್ ಚಿತ್ರದಲ್ಲಿ ABC ಮತ್ತು ನೋಡಿ ಇಲ್ಲಿ ಕೇಳಿದ್ದಾರೆ, ಚಿತ್ರದಲ್ಲಿ ABC ಮತ್ತು AMPಗಳು ಕ್ರಮವಾಗಿ B ಮತ್ತು Mಗಳಲ್ಲಿ ಲಂಬ ಕೋನಗಳನ್ನು ಹೊಂದಿರುವ ಲಂಬ ಕೋನ ತ್ರಿಕೋನಗಳಾದರೆ ಇದನ್ನು ಸಾಧಿಸಿ ಅಥವಾ ತೋರಿಸಿ ಅಂತಕ್ಕಂಥದ್ದು ಇದೆ. ತುಂಬ ಈಸಿಯಾಗಿ ಇದನ್ನು ಸಹ ನಾವು ಆನ್ಸರ್ ಮಾಡ್ತಾ ಹೋಗ್ಬೋದು, ತುಂಬ ಈಸಿ. ಇವಾಗ ಈ 2 ಟ್ರಯಾಂಗಲ್ಸ್ ತೋಣ. ABCಯಲ್ಲಿ ಆ್ಯಂಗಲ್ B is equal to ಆ್ಯಂಗಲ್ M ಆಗುತ್ತೆ. ಕರೆಕ್ಟಾ? 2 ತ್ರಿಭುಜಗಳು ಬರ್ಕೊಳ್ಳಿ. ಆ್ಯಂಗಲ್ B is equal to ಆ್ಯಂಗಲ್ M ಅಂತ ಬರೀರಿ. ಅದರ ಜೊತೆಗೆ ಈ 2 ತ್ರಿಭುಜಗಳಿಗೆ ಎ ಆ್ಯಂಗಲ್ಸ್ ಒಂದೇ ಆಗಿದೆ. ಹೌದಾ? ಕಾಮನ್ ಆ್ಯಂಗಲ್ ಅಂತ ಬರೀಬೋದು. ಅವಾಗ ಒಂದೇ ಆಗಿರೋದ್ರಿಂದ ನಾವು ಆ 2 ತ್ರಿಭುಜಗಳು ನಾವು ಎ ಅಂದರೆ ಕೋನ ಇದನ್ನು ನೋಡಿ ಎ ಸಿಮಿಲಾರಿಟಿ ಅಂತ ಇಂಗ್ಲೀಷಲ್ಲಿ ಕರೆದ್ರೆ, ನೀವು ಕೋನ ಅಂತ ಹೇಳ್ತಾ ಹೋಗ್ತೀವಿ ಕನ್ನಡದಲ್ಲಿ. ಕೋನ ಗುಣ ನಿರ್ಧಾರಕ ಪ್ರಮೇಯದ ಪ್ರಕಾರ 2 ತ್ರಿಭುಜಗಳು ಸರ್ವಸಮ ಅಂದರೆ ಈಸಿಯಾಗಿ ನಾವು ಅದನ್ನು ರೇಷಿಯೋ ಬರೀಬೋದು. ಹೌದಾ? ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟ್ 2 ಅಂಕಗಳಿಗೆ ಕೊಟ್ಟಿರ್ತಕ್ಕಂಥದ್ದು. 4, -2 ಮತ್ತು 8, 5 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 3:1 ಅನುಪಾತದಲ್ಲಿ ಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ, ಇಲ್ಲಿ M1 ಕೊಟ್ಟಿದ್ದಾನೆ, M2 ಆಗುತ್ತೆ. ಇದು X1 ಅಂತ ತೊಳಿ, ಇದು Y1, X2, ಇದು Y2 ಆಗುತ್ತೆ. ಇವಾಗ ಇದನ್ನು ಉಪಯೋಗಿಸ್ಕೊಂಡು ಫಾರ್ಮುಲಾ ಹಾಕ್ಕೊಂಡು ಭಾಗ ಪ್ರಮಾಣದ ಸೂತ್ರ ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಸೆಕ್ಷನ್ ಫಾರ್ಮುಲಾ ಅಂತ ಹೇಳ್ತಾ ಹೋಗ್ತೀವಿ. ಆ ಫಾರ್ಮುಲಾ ಹಾಕ್ಕೊಂಡು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ರೈಟ್? ಇವಾಗ ನೋಡಿ 3 ಅಂಕದ ಪ್ರಶ್ನೆಗಳು. 3 ಅಂಕದ ಪ್ರಶ್ನೆಗಳು ಎಷ್ಟಿರ್ತವೆ? ಆಲ್ರೆಡಿ ಗೊತ್ತಿದೆ, 9 ಇರ್ತವೆ. ಆ 9 ಕ್ವಶನ್ಗಳು ತುಂಬ ಈಸಿ ಇರ್ತಕ್ಕಂಥದ್ದು. ಅಭಾಗಲಬ್ಧ ಸಂಖ್ಯೆ ಕಂಪಲ್ಸರಿ ಇರ್ತದೆ. ಇದು ರೂಟ್ 2 ಇರ್ಬೋದು, ರೂಟ್ 5 ಇರ್ಬೋದು, ರೂಟ್ 3 ಅಂತಕ್ಕಂಥದ್ದು. ಇದನ್ನು ಅಭ್ಯಾಸ ಮಾಡ್ತಾ ಹೋಗಿ. ಮತ್ತು
ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8 ನೆಕ್ಸ್ಟ್ ಕ್ವಶನ್ ಇದನ್ನು ನೋಡ್ತಾ ಇದ್ವಿ. ಶೂನ್ಯತೆಗಳನ್ನು ಕಂಡುಹಿಡಿತಕ್ಕಂಥ ಶೂನ್ಯತೆಗಳ ಸಹಗುಣಕವನ್ನು ಸಂಬಂಧ ನಡುವಿನ ಸಂಬಂಧವನ್ನು ಮೊದಲು ಅದನ್ನ ಫ್ಯಾಕ್ಟರೈಸೇಷನ್ ಮಾಡಬೇಕು. ಎಕ್ಸ್ ಬೆಲೆ ಬರುತ್ತೆ, ಎಕ್ಸ್ ಬೆಲೆ ಬಂದಿರೋದನ್ನ ನಾವು ಒಂದು ಆಲ್ಫಾ ಒಂದು ಬೀಟಾ ಅಂತ ತಗೊಂಡು ಸಹ ಸಂಬಂಧವನ್ನು ಆಲ್ಫಾ ಪ್ಲಸ್ ಬೀಟಾ ನಿಮ್ಗೆ ಫಾರ್ಮುಲಾ ಗೊತ್ತಿದೆ. ಆಲ್ಫಾ ಪ್ಲಸ್ ಬೀಟಾ ಇಸ್ ಇಕ್ವಲ್ ಟು ಮೈನಸ್ ಬಿ ಬೈ ಎ, ಆಲ್ಫಾ ಇಂಟು ಬೀಟಾ ಇಸ್ ಇಕ್ವಲ್ ಟು ಸಿ ಬೈ ಎ ಅಂತಕ್ಕಂಥದ್ದನ್ನ ಬರೆದು ಯೂಸ್ ಮಾಡಿಕೊಂಡ್ರೆ ಈಸಿಯಾಗಿ ನಮಗೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಎರಡು ಅನುಕ್ರಮ ಸಮ ಸಂಖ್ಯೆಗಳ ವರ್ಗಗಳ ಮೊತ್ತವು 340 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿ. ನೋಡಿ, ಎರಡು ಅನುಕ್ರಮ ಸಮ ಸಂಖ್ಯೆಗಳ ಮೊತ್ತ ಅಂತ ಹೇಳಿದ್ರೆ ಸಮ ಸಂಖ್ಯೆಗಳು ಎಕ್ಸ್ ಅಂತಕ್ಕಂಥದ್ದು ಎಕ್ಸ್ ಪ್ಲಸ್ 2 ಇದು ಯಾಕೆ ಸಮ ಸಂಖ್ಯೆ, ಅವುಗಳ ವರ್ಗಗಳಂದ್ರೆ ಎಕ್ಸ್ ಸ್ಕ್ವೇರ್ ಬರ್ತದೆ. 340 ಅಂತ ತಗೊಂಡ್ರೆ ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ ಈಸಿಯಾಗಿ ನಾವು ಕಂಡುಹಿಡಿಬಹುದು. ಅದಾಗ್ಲಿಲ್ಲ ಅಂದ್ರೆ ಇದು ಕೆಳಗಡೆ ಪ್ರಾಬ್ಲಮ್ ಮಾಡ್ಬೋದು, ಅದು ತುಂಬಾ ಈಸಿ ಇದೆ. ಅದಕ್ಕಿಂತ ತುಂಬಾ ಈಸಿ ಇರ್ತಕ್ಕಂಥ 28ನೇ ಕ್ವಶನ್ ನೋಡೋಣ. ಒಂದು ಸಮಾಜ ಸ್ಟಡಿಯ 9 ಪದಗಳ ಮೊತ್ತ 81 ಕೊಟ್ಟಿದ್ದಾರೆ. ಮೊತ್ತ ಕೊಟ್ಟಿರೋದು ಮೊದಲ 15 ಪದಗಳ ಮೊತ್ತ ಅಂತ ಕೊಟ್ಟಿದ್ದಾರೆ. 225 ಆದ್ರೆ ಎಣ್ಣನೇ ಪದವನ್ನು ಕಂಡುಹಿಡಿತಕ್ಕಂಥದ್ದು. ಇದು ಸಹ ತುಂಬಾ ಈಸಿ ಮಾಡ್ಬೋದು, ಹೌದಾ? ಇದು ನೋಡಿ, ಈ ರೀತಿಯಾಗಿ ನಾವು ಏನ್ ಮಾಡಬೇಕು, ಕ್ವಶನ್ ಅನಾಲಿಸಿಸ್ ಮಾಡ್ತಾ ಹೋಗಿ. ನಿಮಗೆ 6 ಕ್ವಶನ್ ತುಂಬಾ ಈಸಿ ಇರ್ತದೆ, ಅಲ್ಲಿ 2 ಇರ್ತವೆ, ಯಾವ್ದಾದ್ರು ಒಂದನ್ನು ನಾವು ಸಾಲ್ವ್ ಮಾಡ್ತಾ ಹೋಗ್ಬೋದು. ನೋಡಿ, ಇದು ಅಷ್ಟೇ ಎಷ್ಟು ಈಸಿ ಇರ್ತಕ್ಕಂಥದ್ದು. ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಪ್ರಾಬ್ಲಮ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಮಾಡಿದ್ದಾನೆ, ಹೌದಾ? ಇದು ಅಷ್ಟೇ ನೋಡಿ, ಇದು ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ ತುಂಬಾ ಈಸಿ ಆಗಿರ್ತಕ್ಕಂಥದ್ದೇ ಕೊಟ್ಟಿದ್ದಾನೆ. ಮತ್ತೆ ಇಲ್ಲಿ ಕೆ ಬೆಲೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು. ಈ 33ನೇ ಕ್ವಶನ್ ನೋಡಿ, ಆ 2 ಸಮೀಕರಣಗಳನ್ನು ಬಿಡಿಸಿದ್ರೆ ಬರ್ತತೆ ಈ ಎಕ್ಸ್ ವೈ ವ್ಯಾಲ್ಯೂ. ಆ ಎಕ್ಸ್ ವೈ ವ್ಯಾಲ್ಯೂ ಇರೋ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕೆ ವ್ಯಾಲ್ಯೂ ಬರುತ್ತೆ, ಹೌದಾ? ನೆಕ್ಸ್ಟ್ 4 ಅಂಕದ ಪ್ರಶ್ನೆಗಳು. 4 ಅಂಕದ ಪ್ರಶ್ನೆಗಳು 4 ಇರ್ತವೆ, ಈಸಿಯಾಗಿ ತಗೊಳ್ಬಹುದು. ಆದರೆ ಇಲ್ಲಿ ನಕ್ಷಾ ವಿಧಾನ ಒಂದು ಕಂಪಲ್ಸರಿ ಕ್ವಶನ್, ನಕ್ಷಾ ವಿಧಾನದ್ದು. ಆಮೇಲೆ ಒಂದು ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಂಗೆ ಇರ್ತದೆ, ಅದರಲ್ಲಿ ಒಂದು ಕಂಪಲ್ಸರಿ ಇರ್ತದೆ. ಆಮೇಲೆ ಬೇರೆ ಬೇರೆ ಸಬ್ಜೆಕ್ಟ್ ಇದರಲ್ಲಿ ನೋಡಿ, ವಾಸ್ತವ ಸಂಖ್ಯೆಗಳಲ್ಲಿ ಇರ್ತಕ್ಕಂಥ ಕ್ವಶನ್ ಆದ್ರೂ ಕೊಡ್ಬೋದು. ಇಲ್ಲಾಂದ್ರೆ ಇನ್ನೊಂದು ನಿಮ್ಗೆ ಇಂಪಾರ್ಟೆಂಟ್ ಹೇಳ್ಬೇಕಂತಂದ್ರೆ ರೇಖಾತ್ಮಕ ಸಮೀಕರಣಗಳು ಇದಾವಲ್ಲ, ಅದರಲ್ಲಿ ಇರ್ತಕ್ಕಂಥ ಕ್ವಶನ್ ಸಹ ರಿಪೀಟ್ ಆಗ್ಬೋದು. ಬೇರೆ ಬೇರೆ ಇದಲ್ಲ, ಗ್ರಾಫ್ ಅಲ್ಲ ಹಂಗೋಗಿ ಅಂದ್ರೆ ಉತ್ತರಕ್ಕೆ ಹೋಗೋದು ದಕ್ಷಿಣ ಅಂತೇಳಿ ತಿರುಗೋದು, ಆ ತರದ ಕ್ವಶನ್ ಕೊಡ್ತಾರೆ. ಮತ್ತೆ ಈ ಒಂದು ಕಂಪಲ್ಸರಿ ಕ್ವಶನ್ ಏನಂದ್ರೆ ಥೀರಮ್ ಕಂಪಲ್ಸರಿ ಇರುತ್ತೆ, ಅದು ಇಂಪಾರ್ಟೆಂಟ್. ಒಂದು ಥೀರಮ್ ಕಂಪಲ್ಸರಿ 4 ಇರ್ತದೆ, ಅಥವಾ 5 ಮಾರ್ಕ್ಸಿನ ಥೀರಮ್ ಆದ್ರೂ ಕೊಡಬಹುದು. ಇಲ್ಲಿ 4 ಮಾರ್ಕ್ಸಿಗೆ ಕೇಳಿದರೆ, ಬೇರೆ ಬೇರೆ ಇದರಲ್ಲಿ 5 ಮಾರ್ಕ್ಸಿಗೂ ಸಹ ಕೇಳಿದ್ದಾರೆ. ನೋಡಿ, ಇಷ್ಟನ್ನ ನೀವು ಪ್ರತಿದಿನ ಯಾವುದೇ ಕಾರಣಕ್ಕೂ ಬಿಡಬೇಡಿ, ಪ್ರತಿದಿನ ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಪ್ರಮೇಯಗಳು ಅಂತ ಹೇಳ್ತಾ ಹೋಗ್ತೀವಿ. ಪ್ರಮೇಯಗಳನ್ನ ಪ್ರತಿದಿನ ಅಭ್ಯಾಸ ಮಾಡಿ, ಪ್ರತಿದಿನ ಬರೀರಿ. ಮತ್ತೆ ಸೂತ್ರಗಳನ್ನು ಪ್ರತಿದಿನ ಅಭ್ಯಾಸ ಮಾಡಿ, ಅದನ್ನ ಬರಿತಾ ಹೋಗ್ಬೇಕು. ಯಾರು ಪ್ರಮೇಯಗಳನ್ನ ಸೂತ್ರಗಳನ್ನ ಪ್ರತಿದಿನ ಅಭ್ಯಾಸ ಮಾಡ್ತಾರೋ ಅವರು ಮ್ಯಾಥ್ಸ್ ಅಲ್ಲಿ 80ಕ್ಕೆ 80 ಅಂಕಗಳು ತೆಗಿತೀರಾ. ಓಕೆನಾ? ಈ ವಿಡಿಯೋ ಇಷ್ಟವಾದಲ್ಲಿ ನೀವು ಲೈಕ್ ಮಾಡಿ, ಶೇರ್ ಮಾಡ್ತಾ ಎಲ್ಲರಿಗೂ ಧನ್ಯವಾದಗಳು.